ಸರ್ ತುಂಬಾ ಜನ ರೈತರು ನಮ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ, ಹೊಸ ಇಂಜಿನ್ ಸ್ವಲ್ಪ ಹೀಟ್ ಆಗುತ್ತೆ ಅಂತ ಹೇಳ್ತಾರಲ್ಲ. ಹೊಸ ಇಂಜಿನ್ ಅವ್ರು ತಗೊಂಡಾಗ ಹೀಟ್ ಆಗಕ್ಕೆ ಏನೇನ್ ಕಾರಣ ಇರ್ಬೋದು ಸರ್? ಹೊಸ ಇಂಜಿನ್ ತುಂಬಾ ಹೀಟ್ ಆಗ್ತಿದೆ ಅಂದ್ರೆ ಅವರು ಆಯಿಲ್ ಎಷ್ಟು ಹಾಕ್ತಿದ್ದಾರೆ ಫಸ್ಟ್ ನೋಡ್ಬೇಕಾಗುತ್ತೆ. ಈಗ ಏನ್ ರೆಕಮೆಂಡ್ ಮಾಡಿರ್ತಾರೆ 40 ml 60 ml, ಅದಕ್ಕಿಂತ ಕಮ್ಮಿ ಆಯಿಲ್ ಹಾಕಿದ್ರೆ ಹೀಟ್ ಆಗುತ್ತೆ. ಆ ರನ್ನಿಂಗ್ ಮಾಡೋ ಮೂಮೆಂಟ್ ಅಲ್ಲಿ ಆಕ್ಸಿಲೇಟರ್ ಬಿಟ್ಟು ಹೊಡೆದಾಗ ಏನಾಗುತ್ತೆ, ಇದ್ರಲ್ಲೊಂದು ಕೂಲಿಂಗ್ ಫ್ಯಾನ್ ಇರುತ್ತೆ, ಅಂದ್ರೆ ಫ್ಲೈ ವೀಲ್ ಅಲ್ಲೇ ಫ್ಯಾನ್ ಟೈಪ್ ಇರುತ್ತೆ. ಅದು ಏನ್ ಕೆಲಸ ಮಾಡುತ್ತೆ ಅಂದ್ರೆ ನಿಮ್ಗೆ ಹೊರಗಡೆ ಗಾಳಿನ ಎಳ್ಕೊಂಡು ಅಲ್ಲೋರ್ ಈ ಹೀಟ್ ಸಿಂಕ್ ಇದೆ ನೋಡಿ ಇಲ್ಲಿ ಬೋರ್ ಇಂದು, ಇದಕ್ಕೆಲ್ಲ ಏರ್ ಸಪ್ಲೈ ಮಾಡುತ್ತೆ. ಆ ರನ್ನಿಂಗ್ ಕಂಡೀಷನ್ ಇದ್ದಾಗ ನಿಮ್ಗೆ ಏರ್ ಸಪ್ಲೈ ಮಾಡುತ್ತೆ. ಯಾಕೆಂದ್ರೆ ಎಲ್ಲಾ ಇಂಜಿನ್ ಅಲ್ಲೂ ಒಂದು ಕೂಲಿಂಗ್ ಪಾರ್ಟ್ ಇರ್ಲೇಬೇಕು. ಆ ಕೆಲಸ ಈ ಫ್ಲೈ ವೀಲ್ ಮಾಡುತ್ತೆ. ನಿಮ್ಗೆ ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕಾರಿಗೆಲ್ಲ ರೇಡಿಯೇಟರ್ ಮತ್ತೆ ಕೂಲೆಂಟ್ ಹಾಕ್ತಾರಲ್ಲ, ಅದೇ ರೀತಿ ಇದಕ್ಕೆ ಆ ರೀತಿ ಏನು ಬರಲ್ಲ, ಇದು ಏರ್ ಕೂಲಿಂಗ್ ಇರುತ್ತೆ. ಆದ್ರಿಂದ ಇದು ಏರ್ ಕೂಲಿಂಗ್ ಕೆಲಸನ ಇದು ಮಾಡುತ್ತೆ. ಅದೇನ್ ಮಾಡುತ್ತೆ, ನಿಮ್ಗೆ ಸ್ಲೋ ಮತ್ತೆ ಫಾಸ್ಟ್ ಆದಾಗ ಕೂಲಿಂಗ್ ಕಮ್ಮಿ ಆಗುತ್ತೆ ಇಂಜಿನ್. ಅಂದ್ರೆ ಈಗ ಕಂಟಿನ್ಯೂಸ್ ಆಗಿ ಹೊಡೆಯೋದ್ರಿಂದ ನಿಮಗೆ ಕೂಲಿಂಗ್ ಕಂಟಿನ್ಯೂಸ್ ಹೊಡೆದಾಗ ಅದು ಫ್ಯಾನ್ ವರ್ಕ್ ಆಗುತ್ತೆ, ಕ್ಲೀನ್ ಆಗಿ ಏರ್ ಸರ್ಕ್ಯುಲೇಷನ್ ಕ್ಲೀನ್ ಆಗುತ್ತೆ. ಈಗ ನೀವು ಬಿಟ್ಟು ಹೊಡೆಯೋದ್ರಿಂದ ಅದು ಸ್ಲೋ ಫಾಸ್ಟ್ ಆಗ್ತಾ ಇರುತ್ತೆ, ಮಧ್ಯದಲ್ಲಿ ನಿಮ್ಗೆ ಓವರ್ ಹೀಟ್ ಆಗ್ಬೇಕು. ಈಗ ಅವರು ಸ್ವಲ್ಪ ಹೊತ್ತು ಫಾಸ್ಟ್ ಹೊಡಿಯೋದು, ಸ್ವಲ್ಪ ಸ್ಲೋ ಹೊಡಿಯೋದು, ಆಕ್ಸಿಲೇಟರ್ ಬಿಟ್ಟು ಹೊಡಿಯೋದು, ಆತರ ಮಾಡಿದಾಗ ಹೀಟಿಂಗ್ ಅದು ಒಂದು ಕಾರಣ ಇರ್ಬೋದು. ಒಂದು ಆಯಿಲ್ ಇಂದ ನಿಮ್ಗೆ ಆಯಿಲ್ ಕಮ್ಮಿ ಹಾಕಿದ್ರು ಹೀಟ್ ಆಗೋ ಚಾನ್ಸಸ್ ಇರುತ್ತೆ, ಆಕ್ಸಿಲೇಟರ್ ಹ್ಯಾಂಡಲ್ ಮಾಡೋ ರೀತಿಲೂ ನಿಮ್ಗೆ ಹೀಟ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ರೀತಿ HEB ಆಗ್ರೋ ಇಂಡಸ್ಟ್ರೀಸ್ ಪೇಜ್ ನ ನೀವು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.